ಶ್ರೀ ಗುರುಭ್ಯೋ ನಮಃ. ಈ ಓಂ ಎನ್ನುವ ಒಂದಕ್ಷರದಲ್ಲಿ ಅಧ್ಯಾತ್ಮದ ತಿರುಳೆಲ್ಲ, ವೇದಾಂತದ ತಿರುಳೆಲ್ಲ ಅಡಗಿದೆ. ಹಾಗಿದ್ದರೂ ಇಷ್ಟೊಂದು ಉಪನಿಷತ್ತುಗಳು, ವೇದಗಳು, ಕರ್ಮಕಾಂಡ, ಪೂಜೆಗಳು, ಪುನಸ್ಕಾರಗಳು, ಮಂತ್ರಗಳು, ಶ್ಲೋಕಗಳು ಯಾಕಪ್ಪ ಇದೆ? ಯಾಕೆಂದರೆ ಈ ಅನ್ನೋದರಲ್ಲಿ ಮಾಂಡುಕ್ಯ ಉಪನಿಷತ್ತಿನ ತಿರುಳೇ ಇದೆ. ಆದ್ರೂ ವಿ ಲಿವ್ ಇನ್ ಎ ಟೈಮ್ ಸ್ಪೇಸ್ ಕ್ಯಾಪ್ಸೂಲ್. ನಾವು ದ್ವೈತದಲ್ಲೇ ಜೀವನ ಮಾಡೋದು. ಜ್ಞಾನಿಗಳಾಗೋ ತನಕ ದ್ವೈತದಲ್ಲೇ ಜೀವನ ಮಾಡ್ತಾ ಇರ್ತೀವಿ. 8ರಿಂದ 10 ಗಂಟೆ ಕಾಲ ಮಲ್ಕೊಂಡ್ರೆ 6ರಿಂದ 8 ಗಂಟೆ ಕಾಲ ಎಷ್ಟೇ ಆಗಲಿ, ಮಿನಿಮಮ್ 12 ಗಂಟೆ ಕಾಲ ಎದ್ದಿರ್ತೀವಿ. ಎದ್ದಿದ್ದಾಗ ನಾವು ಈ ವ್ಯವಹಾರ ಪ್ರಪಂಚದಲ್ಲಿರ್ತೀವಿ. ಆ ವ್ಯವಹಾರ ಪ್ರಪಂಚದಲ್ಲಿದ್ದಾಗ ನಮ್ಮ ಮನಸ್ಸು, ಬುದ್ಧಿಗಳು, ಇಂದ್ರಿಯಗಳು ಎಲ್ಲ ಹೊರಮುಖವಾಗೇ ಇರುತ್ತದೆ. ಅದು ನ್ಯಾಚುರಲ್ ಆಗಿ ಹೊರಮುಖವಾಗೇ ಇರುತ್ತೆ. ಸೊ ಆ ಹೊರಮುಖವಾಗಿರೋ ನಮ್ಮ ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿ ತರಬೇಕು ಅಂದರೆ ನಾವು ಹೊರಗಡೆಯಿಂದನೇ ನಾವು ಇವಾಗ ದೇವರ ಐಡಲ್ಸ್ ಆಗಲಿ, ಮಂತ್ರಗಳು ಕಿವಿಗೆ, ಇಮೇಜಸ್ಸು, ಐಡಲ್ಸು ಎಲ್ಲ ನಮ್ಮ ಕಣ್ಣಿಗೆ, ನಮ್ಮ ಮನಸ್ಸಿಗೆ ಹೂವಿನ ಒಂದು ಸುಗಂಧ, ಶ್ರೀಗಂಧದ ಒಂದು ಸುಗಂಧ, ಅದು ಮಂಗಳಾರತಿಯ ಒಂದು ಬೆಳಕು ನಮ್ಮ ಕಣ್ಣಿಗೆ, ಎಲ್ಲವೂ ನಮ್ಮ ಮನಸ್ಸನ್ನು ಪ್ಯೂರಿಫೈ ಮಾಡ್ತಾ ಹೋಗುತ್ತೆ. ಇದು ಯಾವುದು ನಾವು ಓದ್ತಾ ಇದ್ದೀವಿ ವೇದಾಂತ ಅಥವಾ ಅದ್ವೈತದಲ್ಲಿದ್ದೀವಿ ಅಂತ ಇದು ಯಾವುದು ಬಿಡೋದಲ್ಲ. ಯಾಕೆಂದರೆ ನಮ್ಮ ಮನಸ್ಸು ಪ್ಯೂರಿಫೈ ಆಗೋದು ಅಷ್ಟು ಸುಲಭ ಇಲ್ಲ. ಕರ್ಮಯೋಗ ಫಸ್ಟಿಗೆ ನಮ್ಮ ಡ್ಯೂಟಿಗಳು, ನಮ್ಮ ಕರ್ಮಗಳು ಏನೇ ಆಗಲಿ ಪರಿಶುದ್ಧ ಭಾವದಿಂದ ಮಾಡಬೇಕು. ಅದು ಫಸ್ಟು. ಅದಾದಮೇಲೆ ಭಕ್ತಿ ಯಾವ ರೀತಿಯಾದ ಭಕ್ತಿ ನಿಮ್ಮ ಶಕ್ತಿ ಪ್ರಕಾರ ಮಾಡ್ಕೋಬೋದು. ಫುಲ್ ಸ್ಕೀಮ್ ಹೋಮಗಳು ಮಾಡ್ಕೋಬೋದು, ಇಲ್ಲ ನಿಮ್ಮ ಮನೆ ಪೂರ್ತಿ ಪೂಜೆ ಮಾಡ್ಕೋಬೋದು, ಸುಮ್ಮನೆ ಹೂವು ಹಾಕಿ ದೀಪ ಇಡ್ಬೋದು, ನಾಮಸ್ಮರಣೆ ಮಾಡ್ಬೋದು, ಮಂತ್ರಗಳು ಹೇಳ್ಕೊಬೋದು, ಶ್ಲೋಕಗಳು ಹೇಳ್ಕೊಬೋದು. ಆಮೇಲೆ ಒಂದು ಡಿಸಿಪ್ಲಿನ್, ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಇದೆಲ್ಲ ಎಷ್ಟೋ ಯೋಚನೆ ಮಾಡಿ ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ನಮಗೆ ಒಂದು ದಾರಿ ಹಾಕ್ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನಾವು ವೇದಾಂತ ಶ್ರವಣ ಮಾಡುತ್ತಾನೋ ಇದೆಲ್ಲ ಬಿಡೋದು ಅಂತ ಅಲ್ಲ. ಯಾಕೆಂದರೆ ವಿ ಆರ್ ಅವೇಕ್ ಫಾರ್ ದೀಸ್ ಮೆನಿ ಅವರ್ಸ್, ರೈಟ್? 12 ಗಂಟೆ ಕಾಲ ನಾವು ವೇದಾಂತ ಶ್ರವಣನೇ ಮಾಡ್ತಾ ಇರೋಕ್ಕಾಗಲ್ಲ. ಇಲ್ಲ ಮನನ, ನಾಮಸ್ಮರಣೆ ಅದು ನಾವು ಮಾಡಿಕೊಂಡು ನಮ್ಮ ದಿನನಿತ್ಯ ಕೆಲಸ ಮಾಡೋಕ್ಕೆ ನಮಗೆ ಸಾಧ್ಯ ಇದೆ ಅಂದರೆ ದಟ್ ಈಸ್ ಓಕೆ, ದಟ್ ಈಸ್ ಪರ್ಫೆಕ್ಟ್ಲಿ ಫೈನ್. ಬಟ್ ಇದೆಲ್ಲನೂ ನಮ್ಮ ಇಂದ್ರಿಯಗಳನ್ನ, ಮನಸ್ಸನ್ನು ಒಳ ಹೋಗೋಕ್ಕೆ ಎಷ್ಟು ಪುರಾಣಗಳು, ಕಥೆಗಳು, ವೇದಗಳು ಎಲ್ಲ, ಈವನ್ ಇನ್ಕ್ಲೂಡಿಂಗ್ ಮ್ಯೂಸಿಕ್, ನಮ್ಮ ಕರ್ನಾಟಿಕ್ ಮ್ಯೂಸಿಕ್ ಆಗಲಿ, ಹಿಂದೂಸ್ತಾನಿ ಮ್ಯೂಸಿಕ್ ಎಲ್ಲ, ಎವ್ರಿಥಿಂಗ್ ಈಸ್ ಡಿವೋಷನ್ ಬೇಸ್ಡ್. ಅದು ಒಂದೊಂದು ಕೃತಿ, ಒಂದೊಂದು ಏನಂತೇವೆ ಕೀರ್ತನೆಗಳನ್ನು ನೀವು ಅನಲೈಸ್ ಮಾಡಿದ್ರೆ ಎಲ್ಲ ವೇದಾಂತನೇ. ಸೊ ಯು ಗೆಟ್ ಇನ್ವಾಲ್ವ್ಡ್ ಇನ್ ಎನಿ ಆಫ್ ದಿಸ್, ಆಲ್ ಆಫ್ ದಿಸ್ ಇನ್ ಎ ಕಾಂಬಿನೇಷನ್. ಇವಾಗ ಜ್ಞಾನವಿಲ್ಲದಲೇ ಫೈನಲ್ ಮುಕ್ತಿ ಸಿಕ್ಕಲ್ಲ, ಜ್ಞಾನವಿಲ್ಲದಲೇ ಜೀವನ್ ಮುಕ್ತಿ ಆಗಲ್ಲ. ಆದರೆ ದಿಸ್ ಪ್ರಿಪ್ರೇಷನ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಇಲ್ಲ ಅಂದರೆ ಅದು ಒಂದು ಇಟ್ ವಿಲ್ ಬಿ ಲೈಕ್ ಪಾಂಡಿತ್ಯ ಆರ್ ವರ್ಡ್ಸ್ ಅಷ್ಟೆ. ನಮ್ಮ ತಲೆಯಲ್ಲಿರೋದು ಹೃದಯ ತನಕ ಹೋಗಿ ನಮ್ಮ ಅಣುಗಳಲ್ಲೂ ಸೇರ್ಕೋಬೇಕಂದ್ರೆ ಇವೆಲ್ಲ ಬೇಕಾಗತ್ತೆ. ಆಮೇಲೆ ಫೈನಲಿ ಪ್ಯೂರ್ ಲವ್. ದ ಹಾರ್ಟ್ ಹ್ಯಾಸ್ ಟು ಹ್ಯಾವ್ ಲವ್, ಅಫೆಕ್ಷನ್ ಫಾರ್ ಅವರ್ ಸೆಲ್ಫ್,
ಫಾರ್ ಪೀಪಲ್ ಅರೌಂಡ್ ಅಸ್, ನಮ್ಮ ಫ್ಯಾಮಿಲಿ, ಆ್ಯಂಡ್ at the level of nation, you should pray for the nation, you should care for the people, try to do ಏನಾಗುತ್ತೆ ನಮ್ಮ ಕೈಲಿ ಇದು ಮಾಡಿ. ಯು ಹ್ಯಾವ್ ಟು ಆಲ್ಸೋ ವಸುದೈವ ಕುಟುಂಬಕಂ ಅನ್ನೋ ಒಂದು ಚಿಂತನೆಯಿಂದ ಈ ಪ್ರಪಂಚದಲ್ಲಿ ಶಾಂತಿ ಇರಲಿ ಅಪ್ಪ ಅಂತ ಕೇಳ್ಕೋಬೇಕು. ಸೊ ಇದನ್ನು ಇನಿಷಿಯಲಿ ಇಷ್ಟು ಹೇಳಿ ನಾನು ಐ ವುಡ್ ಲೈಕ್ ಟು ಟಾಕ್ ಫ್ಯೂ ಮಿನಿಟ್ಸ್ ನನಗೆ ಅಬೌಟ್ ಅಧ್ಯಾಯ 1 3ನೇ ಖಂಡ. ಈ ಟಾಪಿಕ್ ಕೊಟ್ಟಿದ್ದಾರೆ ನಮ್ಮಮ್ಮ ನನಗೆ. ಅಧ್ಯಾಯ 1 3ನೇ ಖಂಡದಲ್ಲಿ ದೀಸ್ ಆರ್ ದ ಥಿಂಗ್ಸ್. ಇವಾಗ ಇಂದ್ರಿಯ ಸೃಷ್ಟಿ ಆಯಿತು, ಕಾರ್ಯಕರಣ ಸಂಘಾತ ಸೃಷ್ಟಿ ಆಯಿತು. ಅವೆಲ್ಲ ಹೇಗೆ ಅದು ಶಕ್ತಿ ಪಡ್ಕೊಂಡು ಆಹಾರನ ಹೇಗೆ ದಕ್ಕಿಸ್ಕೊಳ್ತು, ಅದು ಹೇಗೆ ಅದು ಜೀವಂತವಾಗಿ ಸಫಲವಾಗಿ ಈ ಜಗತ್ತಲ್ಲಿ, ಈ ವಿಸ್ಮಯಕಾರಿ ಜಗತ್ತನ್ನು ಕಣ್ಣು ನೋಡಿ ಕಿವಿಯಿಂದ ಶಬ್ದಗಳು ಕೇಳಿ ಹೇಗೆ ಅದು ಶಕ್ತಿಯುತವಾಗಿ ಆತ್ಮನ ಪ್ರವೇಶ ಹೇಗೆ ನಮ್ಮ ಈ ದೇಹ ಮನಸ್ಸು ಬುದ್ಧಿಗಳಲ್ಲಿ ಆಯಿತು, ಆಹಾರ ಅನ್ನೋದನ್ನು ಹೇಗೆ ಈ ಕಾರ್ಯಕರಣ ಸಂಘಾತ, ಈ ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಈ ದೇಹ ಇನ್ಸ್ಟ್ರೂಮೆಂಟ್ ಹೇಗೆ ಪಡ್ಕೊಂತು ಅನ್ನೋದನ್ನು ಇದರಲ್ಲಿ ಹೇಳಿದರೆ. ಫಸ್ಟು ಲೆಟ್ಸ್ ಟಾಕ್ ಅಬೌಟ್ ಇಂದ್ರಿಯಗಳು. ಇಂದ್ರಿಯಗಳಲ್ಲಿ ಇವಾಗ ಕಣ್ಣು, ಮೂಗು, ಕಿವಿ, ಬಾಯಿ, ನಾಲಿಗೆ, ಚರ್ಮ ಎಲ್ಲವೂ ಸೃಷ್ಟಿಯಾಗಿದೆ. ಆ ಸೃಷ್ಟಿಯಾದಾಗ ಫಸ್ಟು ಬಾಯಿ ಅಂದ್ಕೊಳ್ಳುತ್ತಂತೆ ನಾನು ಆಹಾರವನ್ನು ಪಡ್ಕೋಬೇಕು ಅಂತ ಆಹಾರವನ್ನು ಪಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಇವಾಗ ಬಾಯಿಂದ ಜಸ್ಟ್ ಮಾತು ಅಥವಾ ರುಚಿ, ರೈಟ್? ಮಾತಲ್ಲಿ ನಾನಿವಾಗ ಹೇಳ್ತೀನಿ, ಫೋನ್ ಮಾಡಿ ರೂಪಾ ಅತ್ತಿಗೆಗೆ ಫೋನ್ ಮಾಡ್ತೀನಿ, ಹೇಳ್ತೀನಿ ಅದಕ್ಕೆ ಏನು ಮಾಡಿದ್ದೀರಾ ಊಟಕ್ಕೆ ಅಡುಗೆ ಏನು ಮಾಡಿದ್ದೀರಾ ಅಂತಾರೆ. ಅವ್ರು ಹೇಳ್ತಾರೆ ಹೂರ್ಣದ ಹೋಳಿಗೆ ಮಾಡಿದ್ದೀನಿ ಅದಕ್ಕೆ, ಹೂರ್ಣದ ಹೋಳಿಗೆ ಜೊತೆಗೆ ಒಬ್ಬಟ್ಟಿನ ಸಾರು, ಕೋಸಂಬರಿ, ಅನ್ನ, ಪಲ್ಯ ಎಲ್ಲ ಮಾಡಿದ್ದೀನಿ, ಭಾಳ ಚೆನ್ನಾಗಿ ಬಂದಿತ್ತು. ಹೋಳಿಗೆ ಅಂತೂ ಭಾಳ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಕೆಂಪಿಗೆ ಚೆನ್ನಾಗಿತ್ತು, ತುಪ್ಪದ ಜೊತೆ ತಿಂದ್ವಿ ಅಂತ ಹೇಳ್ತಾರೆ. ಇವಾಗ ಅವ್ರ ಬಾಯಿ ಉಪಯೋಗಿಸಿ ಅದನ್ನೆಲ್ಲ ಡಿಸ್ಕ್ರೈಬ್ ಮಾಡಿದ್ರು. ನಾನು ನನ್ನ ಕಿವಿ ಉಪಯೋಗಿಸಿ ಅದನ್ನೆಲ್ಲ ಕೇಳಿದೆ. ಆದರೂ ನನ್ನ ಕಿವಿ ಉಪಯೋಗಿಸಿ ಕೇಳಿದ್ರೂ ನಾನು ಅದನ್ನು ಹಿಡಿಯೋಕ್ಕಾಗಲಿಲ್ಲ. ಅದನ್ನು ಹಿಡಿಯೋಕ್ಕಾಗಲಿಲ್ಲ, ನನ್ನ ಹೊಟ್ಟೆಗೆ ದಕ್ಕಿಸ್ಕೊಳ್ಳೋಕ್ಕಾಗಲಿಲ್ಲ. ಅದರಿಂದ ನನಗೆ ಏನು ನನ್ನ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ಗೆ ಅದರಿಂದ ಏನು ಉಪಯೋಗ ಅಂದರೆ ಇನ್ನೂ ಆಸೆ ಜಾಸ್ತಿ ಆಗಿರ್ಬೋದು, ಅದರ ಇಮ್ಯಾಜಿನೇಷನ್ ಆಗುತ್ತೆ ಮನಸ್ಸು ಲೆವೆಲಲ್ಲಿ, ಬಟ್ ಐ ಕುಡ್ ನಾಟ್ ಇನ್ಕಾರ್ಪೊರೇಟ್ ಇಟ್ ಇಂಟು ಮೈ ಬಾಡಿ. ಇವಾಗ ಹಾಗೆ ಆಯಿತು, ನಾನು ಕಳಿಸ್ತೀನಿ ಫೋಟೋನೋ ವಿಡಿಯೋನೋ ಅಂತ, ಎಲ್ಲ ಫೋಟೋ ಕಳಿಸ್ತಾರೆ, ವಿಡಿಯೋ ಕಳಿಸ್ತಾರೆ, ನೋಡ್ತೀನಿ. ಕಣ್ಣಲ್ಲಿ ನೋಡಿದೆ, ಕಿವಿಲಿ ಕೇಳಿದೆ, ಬಾಯಲ್ಲಿ ಅಮ್ಮ ನೋಡಮ್ಮ ಎಷ್ಟು ಚೆನ್ನಾಗಿ ರೂಪ ಅದಕ್ಕೆ ಇದೆಲ್ಲ ಕಳಿಸಿದ್ದಾರೆ, ಅಷ್ಟು ಚೆನ್ನಾಗಿದೆ ಅಂತ ನಮ್ಮ ಅಮ್ಮಂಗೆ ಬಾಯಲ್ಲೂ ಹೇಳಿದೆ. ಅಂದರೂ ನನಗೆ ದಕ್ಕಲಿಲ್ಲ ಅದು. ಆಮೇಲೆ ಆಯಿತು, ಇಲ್ಲೇ ತರಿಸ್ಕೊಳ್ಳೋಣ ನಾವು ಹೋಳಿಗೆ ಅಂದ್ಬಿಟ್ಟು, ನಾವು ಅಯ್ಯೋ ಮಾಡೋಕ್ಕೆ ಭಾಳ ಟೈಮ್ ಆಗುತ್ತೆ ಅಂತ ತರಿಸ್ಕೊಂಡ್ವಿ ಬೆಂಗಳೂರಲ್ಲಿ. ತರಿಸ್ಕೊಂಡು ಅಯ್ಯೋ ಬಿಸಿ ಬಿಸಿಯಾಗಿ ತಣ್ಣಗಿದೆ, ಬಿಸಿಯಾಗಿ ಮಾಡೋಣ ಅಂತ ಬಿಸಿ ಮಾಡಿ ತಟ್ಟೆಲಿ ಹಾಕ್ಕೊಂಡು ಮುಟ್ಟಿದ್ವಿ. ಘಮ ಘಮ ಅಂತೆ ಹೋಳಿಗೆ ಅಂತೆಲ್ಲ ವಾಸನೆ ನೋಡಿದ್ವಿ. ವಾಸನೆ ನೋಡಿ ಮುಟ್ಟಿದ್ವಿ, ಅಂದ್ರೂ ನಮ್ಮ ಹೊಟ್ಟೆಗೆ ಅದು ದಕ್ಕಲಿಲ್ಲ. ಅರೆ ಆವಾಗ ಎಲ್ಲ ಇಂದ್ರಿಯಗಳು ಅಂದ್ಕೊಳುತ್ತೆ, ನನ್ನ ಕಣ್ಣಲ್ಲಿ ನೋಡಿದ್ರು ಅಯ್ಯೋ ಏನು ಉಪಯೋಗ ಇಲ್ಲ, ಕಿವಿಲಿ ಕೇಳಿದ್ರು ಉಪಯೋಗ ಇಲ್ಲ, ಮುಟ್ಟು ನೋಡಿದ್ರು ಉಪಯೋಗ ಇಲ್ಲ, ವಾಸನೆ ನೋಡಿದ್ರು ಉಪಯೋಗ ಇಲ್ಲ. ಬಾಯೊಳಗೆ ಹಾಕ್ಕೊತೀವಿ. ಆವಾಗ ಬಾಯೊಳಗೆ ಹಾಕೊಂಡ್ಮೇಲೆ ರುಚಿಯನ್ನು ನೋಡ್ತೀವಿ, ಆದರೆ ಅದು ನಮ್ಮ ದೇಹಕ್ಕೆ ಅದು ಇಂದ್ರಿಯಗಳಿಗೆ ಸೇರಲ್ಲ. ಆವಾಗ
ಅಪಾನವಾಯು ಪ್ರಾಣಾಪಾನ ಸಮಾಯುಕ್ತಂ ಪಚಾಮನ್ಯ ಚತುರ್ವಿಧಂ. ಏನಂದರೆ ಅಪಾನವಾಯು ನಮ್ಮ ಪ್ರಾಣಗಳಲ್ಲಿ, ಪಂಚಪ್ರಾಣಗಳಲ್ಲಿ ಒಂದಾದದ್ದು, ಮುಖ್ಯವಾದದ್ದು ನಮ್ಮ ಡೈಜೆಷನ್ಗೆ, ನಮಗೆ ಅಬ್ಸಾರ್ಪ್ಷನ್ಗೆ, ಅದೆಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಗಂಟಲಿಂದ ಅಪಾನವಾಯು ಫಂಕ್ಷನಿಂಗ್ ಸ್ಟಾರ್ಟ್ ಆದರೆ ನಾವು ಫಸ್ಟ್ ಡ್ರಾಪ್ ಆಫ್ ವಾಟರ್, ಅನ್ನ ಏನು ನುಂಗಿದ್ರೂ ಅಪಾನವಾಯು ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ಅಪಾನವಾಯು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾ ಇದು ಮೇಲಿಂದ ಫುಡ್ ಪೈಪ್ ಇಂದ ಒಳಗಡೆ ಅದೆಲ್ಲ ಮೂವ್ ಆಗಬೇಕು. ಇಟ್ ಹ್ಯಾಸ್ ಟು ಗೋ ಡೌನ್ವರ್ಡ್ ಪ್ರೋಗ್ರೆಷನ್. ಇಲ್ಲಿ ಪೆರಿಸ್ಟಾಲ್ಸಿಸ್ ಅಂತಾರೆ. ಅದಕ್ಕೆಲ್ಲದಕ್ಕೂ ಅಪಾನವಾಯು ಬೇಕು. ಆಮೇಲೆ ಹೊಟ್ಟೆಗೆ ಹೋಗಿ ಅದು ಎಲ್ಲ ಚರ್ನ್ ಆಗಬೇಕು, ಮಿಕ್ಸಿಲಿ ಬ್ಲೆಂಡ್ ಆದಂಗೆ. ಎಲ್ಲ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ, ಅದರಲ್ಲೆಲ್ಲ ಮಿಕ್ಸ್ ಆಗಿ ನೆಕ್ಸ್ಟು ಕರಳಿಗೆ ಹೋಗುತ್ತೆ. ಕರಳಲ್ಲಿ ಅದೆಲ್ಲ ಅದರಲ್ಲಿರೋ ಶಕ್ತಿ ಅಂಶ ಎಲ್ಲ ಅಬ್ಸಾರ್ಬ್ ಆಗಿ ಎಲ್ಲ ಆಗಿ ಪೂರ್ತಿ ಅದ್ರ ಉಪಯೋಗ ಪಡ್ಕೊಂಡ್ಮೇಲೆ ಅದು ಇಟ್ ಗೋಸ್ ಟು ಲಾರ್ಜ್ ಇಂಟೆಸ್ಟೈನ್. ಆಮೇಲೆ ಅಲ್ಲಿಂದ ಎಕ್ಸ್ಕ್ರೀಷನ್ ಆಗುತ್ತೆ. ಯಾವುದು ನಮಗೆ ಬೇಡವೋ ವೇಸ್ಟ್ ಪಾರ್ಟ್ನ ನಮ್ಮ ದೇಹದಿಂದ ಆಚೆ ಹೋಗಬೇಕದು. ಅಪಾನವಾಯುವಿಂದ ಅದು ಆಚೆ ಹೋಗುತ್ತೆ. ಸೊ ನಾವು ಒಳಗಡೆ ತೊಗೊಳೋದು ಎಷ್ಟು ಇಂಪಾರ್ಟೆಂಟೋ ಅದು ಆಚೆ ಹೋಗೋದು ವೇಸ್ಟು ಅಷ್ಟೇ ಇಂಪಾರ್ಟೆಂಟ್. ಸೊ ಮೇಲೆ ಗಂಟಲಿನಿಂದ ಕೆಳಗೆ ತನಕ ಅಪಾನವಾಯು ಕೆಲಸ ಮಾಡಿ ಆವಾಗ ಇಂದ್ರಿಯಗಳಿಗಾಗಲಿ, ಮನಸ್ಸಿಗಾಗಲಿ, ಬುದ್ಧಿಗಾಗಲಿ, ದೇಹಕ್ಕಾಗಲಿ ಎಲ್ಲದಕ್ಕೂ ಶಕ್ತಿ ಬಂದು ಇದಾಗತ್ತೆ. ಇವಾಗ ಆ ಪ್ರಾಣ ಈ ಉಪನಿಷತ್ತಲ್ಲಿ ಹೇಳಿರೋದು ಹೇಗೆ, ಅದು ವೇದಗಳಲ್ಲಿ ಮೊದಲನೇ ಭಾಗದಲ್ಲಿ ಋಗ್ವೇದದಲ್ಲಿ ಹೇಳಿರೋದು, ಪ್ರಾಣ ನಮ್ಮ ಕಾಲಿನ ಮುಂಭಾಗದಿಂದ ಒಳಗೆ ಸೇರುತ್ತಂತೆ. ಹಾಗೆ ಪ್ರಾಣವನ್ನು ಆತ್ಮನ ಸ್ಥೂಲ ಸ್ವರೂಪ ಅಂತಲೂ ಡಿಸ್ಕ್ರೈಬ್ ಮಾಡ್ತಾರೆ. ಇವಾಗ ಪರಮಾತ್ಮ ಇದೆಲ್ಲ ಆಯ್ತಪ್ಪ, ಇಂದ್ರಿಯಗಳಾಯಿತು, ದೇಹ, ಮನಸ್ಸು, ಬುದ್ಧಿ ಇದೆಲ್ಲ ನಡೀತಾ ಇಲ್ಲ. ಅದು ಸಂಘಾತ ಇನ್ಸ್ಟ್ರೂಮೆಂಟ್ ಇದೆ. ಇವಾಗ ಇದೆಲ್ಲ ಹೆಂಗೆ, ನಾನಿಲ್ದಲೇ ಹೆಂಗೆ ನಡೆಯುತ್ತೆ ಅಂತ ಪರಮಾತ್ಮ ಯೋಚನೆ ಮಾಡ್ತಾನೆ. ಇವಾಗ ಒಂದು ಚೆನ್ನಾಗಿರೋ ಮನೆ ಕಟ್ಸ್ಬಿಟ್ಟು ಅದರಲ್ಲಿ ನೀವು ಎಲ್ಲ ಥರ ಡಿವೈಸಸ್ ಇದೆ. ಫ್ಯಾನ್ ಇದೆ, ಎ ಸಿ ಇದೆ, ರೆಫ್ರಿಜ್ರೇಟರ್ ಇದೆ, ಮೈಕ್ರೋವೇವ್ ಇದೆ, ಎಲೆಕ್ಟ್ರಿಕ್ ಸ್ಟವ್ ಇದೆ, ಏನೇನು ಬೇಕೋ ಇದು ಟಿ ವಿ ಇದೆ, ಎಲ್ಲ ಇದೆ ಮನೇಲಿ. ಫೋನ್ಗಳಿದ್ದಾವೆ, ಚಾರ್ಜ್ ಮಾಡಬೇಕು, ಅದನ್ನೆಲ್ಲ ಸರಿಗಿಟ್ಕೋಬೇಕು, ಎಲ್ಲ ಮಾಡಿಸ್ಕೊಂಡು. ಆದರೆ ಅದೆಲ್ಲ ಮಾಡಿ ಅದು ಮೇಯ್ನಾಗಿ ನಡೆಯೋದೇನಿದ್ರಿಂದ ಎಲೆಕ್ಟ್ರಿಕ್ಸಿಟಿ. ಸೊ ಆ ಎಲೆಕ್ಟ್ರಿಕ್ಸಿಟಿ ಈಸ್ ಸೋ ಕ್ರೂಷಿಯಲ್. ಕಣ್ಣಿಗೆ ಕಾಣಿಸಲ್ಲ ನಮಗೆ, ಅದ್ರ ಬಗ್ಗೆ ನಾವು ಯೋಚನೆನೂ ಮಾಡ್ತಾ ಇರೋಲ್ಲ. ಫ್ಯಾನ್ ಹಾಕಪ್ಪ ಅಂತೀವಿ, ಅಯ್ಯೋ ಲೈಟ್ ಹಾಕಪ್ಪ ಅಂತೀವಿ, ಫ್ರಿಜ್ಜಲ್ಲಿ ಇಡು ಅಂತೀವಿ. ಆದರೆ ಅದೆಲ್ಲದ್ರ ಹಿಂದೆ ಎಲೆಕ್ಟ್ರಿಕ್ಸಿಟಿ ಅದನ್ನು ನಡೆಸ್ತಾ ಇದೆ. ನಮಗದು ಕರೆಂಟ್ ಹೋದಾಗಲೇ ಅದ್ರ ಬೆಲೆ ಗೊತ್ತಾಗೋದು. ಸೊ ಅದೇ ಥರ ನಮ್ಮ ಏನೇ ಜೀವನ ನಡೀತಾ ಇದ್ರೂ ಪರಮಾತ್ಮ ಒಳಗಿಂದ ಅದನ್ನೆಲ್ಲ ನಡೆಸ್ತಾನೆ. ಸೊ ಪರಮಾತ್ಮ ಇದೆಲ್ಲ ನಾನಿಲ್ದಲೇ ಹೆಂಗೆ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಪರಮಾತ್ಮ ಪ್ರವೇಶ ಮಾಡಬೇಕು ಇವಾಗ ಇನ್ಸ್ಟ್ರೂಮೆಂಟ್ನ ಹೇಳ್ತೆ. ಆ ಪ್ರಾಣ ಪಾದದಿಂದ ಮೇಲೆ ಹೊರತು ಪರಮಾತ್ಮ ನಮ್ಮ ದೇಹದ ಅತ್ಯಂತ ಆಸ್ಪಿಷಿಯಸ್ ಪಾರ್ಟ್ ಆಗಿರೋ ಶಿರಸ್ಸಿನಿಂದ ಒಳಗೆ ಹೋಗ್ತಾನೆ. ಅದನ್ನು ವಿದ್ರುತಿ, ಸಂದು, ನಾಂದನ, ಬ್ರಹ್ಮರಂಧ್ರ, ಸಹಸ್ರಾರ ಈ ಥರ ಡಿಫ್ರೆಂಟ್ ನೇಮ್ಸಿಂದ ಡಿಸ್ಕ್ರೈಬ್ ಮಾಡ್ತಾರೆ ಋಷಿಗಳು. ಹಾಗೆ ಅವನು ಒಳಗೆ ಹೋಗಿ ಹೇಗೆ ಒಳಗೆ ಹೋಗ್ತಾನೆ ಅಂದರೆ, ಇವಾಗ ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್. ಸೊ ಅವನು ಪ್ರವೇಶ ಮಾಡೋದು ಇದೆಲ್ಲ ಕಥೆಗಳು ಯಾಕಪ್ಪ ಈ ಥರ ಎಲ್ಲ ಡಿಸ್ಕ್ರಿಪ್ಷನ್ ಅಂದರೆ, ನಮ್ಮ ಮನಸ್ಸು ಬುದ್ಧಿಗೆ ಯಾವಾಗಲೂ ವೆರೈಟಿ ಬೇಕು. ನಮಗೆ ಹೀಗೆ ಒಂದೇ ಓಂ ತತ್ಸತ್ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರೆ ನಮ್ಮ ಮನಸ್ಸು ಬುದ್ಧಿ ಸುಮ್ಮನಿರಲ್ಲ. ಇದು ವಿ ನೀಡ್ ವೆರೈಟಿ.
ಆಫ್ ಎಕ್ಸ್ಪ್ಲನೇಷನ್. ಸೊ ಅದು ಹೇಗೆ ಪರಮಾತ್ಮ ಎಂಟರ್ ಆಗ್ತಾನೆ ಅಂದರೆ, ಸೂರ್ಯನ ಬೆಳಕು ಕನ್ನಡಿಯಲ್ಲಿ ಎಂಟರ್ ಆದ ಹಾಗೆ ಅವನು ಈ ದೇಹವನ್ನು ಎಂಟರ್ ಆಗ್ತಾನೆ. ಎಂಟರ್ ಆದಾಗ ಪರಮಾತ್ಮ ಒಳಗಿಂದನೇ ತನ್ನ ಸೃಷ್ಟಿಯನ್ನೇ ನಮ್ಮ ವಿವಿಧವಾದ ಸುಂದರವಾದ ಜಗತ್ತನ್ನು ನೋಡಿ ವಿಸ್ಮಯಗೊಂಡು ತನ್ನ ಬುದ್ಧಿ, ಮನಸ್ಸು, ಇಂದ್ರಿಯಗಳನ್ನು, ದೇಹವನ್ನು ನೋಡಿ ಅವನು ಬಹಳ ಆನಂದಪಟ್ಟು ಕಂಡೆ ಅಂತ ಅನುಭವದ ಉದ್ಗಾರ 13ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅವನು ಅದು ಲೈಕ್ ವೆನ್ ಯುವರ್ ಎಮೋಷನ್ಸ್ ಆ್ಯಂಡ್ ಯುವರ್ ಭಾಳ ಆನಂದ ಶಿಖರಕ್ಕೆ ಹೋದಾಗ ಮಾತು ಬರಲ್ಲ, ಅದು ಇಟ್ ಈಸ್ ಜಸ್ಟ್ ಹೈಟ್ ಆಫ್ ಎಮೋಷನ್ ಆ್ಯಂಡ್ ಹ್ಯಾಪಿನೆಸ್. ಹಾಗೆ ಆ ಥರ ಅನುಭವ ಪಡ್ತಾನೆ. ಅದು ದಟ್ ಈಸ್ ಹೌ ಅವನು ದೇಹಕ್ಕೆ ಇದು ಮಾಡಿ ಅದು ಎವ್ರಿಥಿಂಗ್ ಗೋಸ್ ಸ್ಮೂತ್ಲಿ ಒನ್ಸ್ ಪರಮಾತ್ಮ ಎಂಟರ್ ಆದಮೇಲೆ. ಸೊ ಫೈನಲಿ ಆಲ್ಸೋ ಈ ಪರಮಾತ್ಮನನ್ನು ನಾವು ಇಲ್ಲೇ ನಮ್ಮೊಳಗೆ ಕಂಡುಕೊಂಡಿರೋದ್ರಿಂದ ಆ ಪರಮಾತ್ಮನ ಇದಂದ್ರ ಅಂತಲೂ ಹೇಳ್ತಾರೆ. ಇದಂದ್ರ ಅಂತ ಹೇಳ್ತಾರೆ, ಯಾಕೆಂದರೆ ಇದಂ ಅಂದರೆ ಇದು ಅಂದರೆ ಹತ್ತಿರವಾಗಿರೋದಕ್ಕೆ ಇದು ಅಂತಾರೆ, ಅದು ಅಂದರೆ ದೂರವಾಗಿರೋದಕ್ಕೆ. ಸೊ ಇದಂದ್ರ ಅಂದರೆ ಇಂದ್ರಿಯಗಳಕ್ಕೆಲ್ಲ ಶಕ್ತಿ ಕೊಟ್ಟು ಇಂದ್ರಿಯಗಳನ್ನು ನೋಡಿ ಇಲ್ಲೇ ಒಳಗಡೆಯಿಂದಾನೇ ನಾವು ಆ ಭಗವಂತನನ್ನು ಕಂಡ್ಕೊಳೋದಕ್ಕೆ ಇದಂದ್ರ ಅಂತ ಹೇಳ್ತೀವಿ. ಸೊ ಈ 3ನೇ ಖಂಡದಲ್ಲಿ ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ, ಅವಸ್ಥಾತ್ರಯಗಳು 3ರಲ್ಲಿನೂ ಎಚ್ಚರದಲ್ಲಿ ಪರಮಾತ್ಮ ನಮ್ಮ ಬಲಗಣ್ಣಲ್ಲಿ ಕೇಂದ್ರೀಕೃತನಾಗಿರ್ತಾನೆ, ಸ್ವಪ್ನದಲ್ಲಿ ಗಂಟಲಿನಲ್ಲಿ, ಮತ್ತು ಸುಷುಪ್ತಿಯಲ್ಲಿ ನಮ್ಮ ಹೃದಯಾಕಾಶದಲ್ಲಿ. ಸುಷುಪ್ತಿ ಪ್ರಾಜ್ಞಾವಸ್ಥೆ ಅಂದರೆ ಅದು ಆನಂದಮಯ ಕೋಶದಲ್ಲಿರ್ತೀವಿ. ಆನಂದಮಯ ಕೋಶ ಅಂದರೆ ದ ಮೋಸ್ಟ್ ಸಟಲ್ ಆ್ಯಂಡ್ ಡೀಪ್ಲಿ ಸ್ಯಾಟಿಸ್ಫೈಯಿಂಗ್ ಸ್ಟೇಟ್ ಇಲ್ಲಿದ್ದಾಗ. ಸೊ ಅದನ್ನೇ ರೆಪ್ರೆಸೆಂಟೆಡ್ ಬೈ ನಮ್ಮ ಹೃದಯಾಕಾಶ. ಸೊ ಇದಕ್ಕೆ ಡಿಫ್ರೆಂಟ್ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟು ಡಿಸ್ಕ್ರಿಪ್ಷನ್ ಇದೆ ಈ ಅಧ್ಯಾಯದಲ್ಲಿ. ಇವಾಗ ಕಾಲು ಕೈಯಲ್ಲಿ ಚಾಯ್ಸ್ ಕೊಟ್ಟರೆ ನಾವು ಕಾಲನ್ನು ಚೂಸ್ ಮಾಡ್ತೀವಂತೆ. ಆಮೇಲೆ ಇಂದ್ರಿಯಗಳನ್ನೆಲ್ಲ ಚಾಯ್ಸ್ ಕೊಟ್ಟರೆ ನಾವು ಕಣ್ಣು ಚೆನ್ನಾಗಿರಲಿ ಅಂತ ಚೂಸ್ ಮಾಡ್ತೀವಂತೆ. ಅದರಲ್ಲೂ ಎಡಗಣ್ಣು ಬಲಗಣ್ಣು ಚಾಯ್ಸ್ ಕೊಟ್ಟರೆ ಬಲಗಣ್ಣು ಚೂಸ್ ಮಾಡ್ತೀವಂತೆ. ಸೊ ಈ ಥರ ಡಿಸ್ಕ್ರೈಬ್ ಮಾಡಿದ್ದಾರೆ ಉಪನಿಷತ್ತಲ್ಲಿ. ಆಮೇಲೆ ಹಾಗೆ ಗಂಟಲು ನುಂಗಕ್ಕೆ ನಾವು ಮಲಗಿದ್ದಾಗ ಲೈಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ರೆಸ್ಪಿರೇಷನ್ನು ಇದು ಎಲ್ಲ ಇಲ್ಲಿ ಮೇಯ್ನ್ ಮಸಲ್ಸ್ ಕಾಂಟ್ರಾಕ್ಷನ್ ಎಕ್ಸ್ಪಾನ್ಷನ್ ಅದಾಗುತ್ತೆ. ಹೃದಯಾಕಾಶ ಈಸ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಹ್ಯಾಪಿನೆಸ್, ಹಾರ್ಟ್. ಸೊ ಈ ಥರ ಒಂದೊಂದು ಲೊಕೇಶನ್ನ ಪರಮಾತ್ಮ ಅಲ್ಲಿ ಕೇಂದ್ರೀಕೃತನಾಗಿರ್ತಾನೆ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ ಈ ಉಪನಿಷತ್ತಲ್ಲಿ. ಸೊ ಓವರ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಾನು ಇದು ಸ್ವಲ್ಪ 1-2 ದಿನ ಅದನ್ನು ಓದಿ ನಿಮಗೆ ಹೇಳೋಕ್ಕೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಏನಾದರೂ ತಪ್ಪಿದ್ದಲ್ಲಿ ನನ್ನ ಕನ್ನಡ ನನಗಷ್ಟು ಚೆನ್ನಾಗಿ ಬರಲ್ಲ, ಹೇಳಿದ್ದೀನಿ ಮಧ್ಯ. ಥ್ಯಾಂಕ್ ಯು ಅಗೇನ್. ಹರಿ ಓಂ.